ಹಾಯ್ ಗುಡ್ ಮಾರ್ನಿಂಗ್. ನಾನಿವತ್ತು ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಟೊಮೆಟೊ ಬಾತಿಗೆ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೆ ಒಣಮೆಣಸನ್ನೆಲ್ಲ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 2 ಸ್ಪೂನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ದಾಲ್ಚಿನ್ನಿ ಎಲೆ ಹಾಗೆ 2 ಲವಂಗ, 2 ಚಕ್ಕೆನ ಹಾಕಿ ಹಾಗೆ ಅರ್ಧ ಸ್ಪೂನ್ ಜೀರಿಗೆನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಈಗ ಅದಕ್ಕೆ ಈರುಳ್ಳಿನ ಹಾಕಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ನೋಡಿ ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊ ಹಣ್ಣನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಬೇಯಬೇಕದು. ಈಗ ಅರ್ಧ ಫ್ರೈ ಆದ ನಂತರ ಅದಕ್ಕೆ ನಾನೇನು ಮಾಡಿದ್ದೀನಿ, ಒಣಮೆಣ್ಸನ್ನು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಅಷ್ಟು ಫ್ರೈ ಆಗೋದ್ರೊಳಗೆ ನಾವಿಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಮಸಾಲೆಗೆ ನಾನಿಲ್ಲಿ 1 ಕಪ್ ಕಾಯಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು 2 ಚಕ್ಕೆ 2 ಲವಂಗನ ಸೇರಿಸಿದ್ದೀನಿ. ಅದಾದ ನಂತರ ಅರ್ಧ ಅದನ್ನು ರುಬ್ಕೋಬೇಕು. ರುಬ್ಬಾದ ನಂತರ ಮತ್ತೆ ಅದಕ್ಕೆ 2 ಟೊಮೆಟೊ ಹಣ್ಣನ್ನು ಸೇರಿಸಿ ರುಬ್ಕೊಂಡಿದ್ದೀನಿ. ರುಬ್ಬಿ ನೋಡಿ, ಇಲ್ಲಿ ಇದು ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ನಾವೇನು ಮಾಡಬೇಕು, ರುಬ್ಬಿಟ್ಕೊಂಡಿರೋ ಮಸಾಲೆನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಬಿಟ್ಕೊಬೇಕು, ಅದು ಅಲ್ಲಿವರೆಗೂ ಚೆನ್ನಾಗಿ ಕುದಿಬೇಕು. ನೋಡಿ, ಅದು ಚೆನ್ನಾಗಿ ಕುದೀತಾ ಬರ್ತಾ ಇದ್ದಂಗೆ ನಾನೇನು ಮಾಡಿದ್ದೀನಿ, ಇಲ್ಲಿ 1 ಚಿಟಿಕೆ ಅರಿಶಿನ ಪುಡಿ ಹಾಕಿ 1/4 ಚಮಚ ಖಾರದ ಪುಡಿನ ಸೇರಿಸಿ 1/4 ಚಮಚ ಕೊತ್ತಂಬರಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈಗ ಕುದೀತಾ ಇದೆಯಲ್ಲ, ಈಗ ನಾನೇನು ಮಾಡಿದ್ದೀನಿ, ಬಟಾಣಿನ ಸೇರಿಸಿದ್ದೀನಿ. ಇದಕ್ಕೆ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಬಟಾಣಿನ, ಈಗ ಸೇರಿಸಿದ್ದೀನಿ ಬಟಾಣಿನ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಅದನ್ನು ಸಹ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅನ್ನೋ ಟೈಮಿಗೆ ನಾವೇನು ಮಾಡಬೇಕು, ಅಕ್ಕಿ ಹಾಕಬೇಕು. ಈಗ ನೋಡಿ, ಎಣ್ಣೆ ಬಿಟ್ಕೊಂಡಿದೆ, ಅದಕ್ಕೆ ಅಕ್ಕಿನ ಹಾಕಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಇದರಲ್ಲೇ ಹುರಿದ್ರೆ, ಮಸಾಲೆಯಲ್ಲೇ ಹುರಿಬೇಕು ಅಕ್ಕಿನ, ಆವಾಗ ಟೇಸ್ಟ್ ತುಂಬ ಚೆಂದ ಬರುತ್ತೆ. ಈಗ ಹುರಿದಾಯಿತು. ನಾನಿಲ್ಲಿ 2 ಲೋಟ ಅಕ್ಕಿಗೆ ನಾನಿಲ್ಲಿ 4 ಲೋಟ ನೀರನ್ನು ಹಾಕಿದ್ದೀನಿ. ಹಾಗೆ ನೋಡಿ, ಲಾಸ್ಟಿಗೆ ನೀರೆಲ್ಲ ಹಾಕಿ ಅದು ಸ್ವಲ್ಪ ಕುದಿ ಬರುತ್ತೆ ಅನ್ನೋ ಟೈಮಿಗೆ ನಾನೇನು ಮಾಡಿದ್ದೀನಿ, ಇಲ್ಲಿ ಕಸ್ತೂರಿ ಮೆಂತೆ ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಆದ್ರ ಮೇಲೆ ನೋಡಿ, ಈ ಥರ ಕೊತ ಕುದೀತಿದೆ. ಈ ಥರ ಚೆನ್ನಾಗಿ ಕುದಿಬೇಕು. ಈಗ ಚೆನ್ನಾಗಿ ಕುದ್ದಾದ್ರ ಮೇಲೆ ಏನು ಮಾಡಬೇಕು, ನಾವು ಲಿಡ್ ಕ್ಲೋಸ್ ಮಾಡಬೇಕು. ಉಪ್ಪು ಖಾರ ಇದೆಯಲ್ಲ ನೋಡ್ಕೊಳ್ಳಿ ಒಂದು ಸತಿ. ಎಲ್ಲ ಸರಿ ಇದೆ ಅಂದರೆ ಲಿಡ್ ಕ್ಲೋಸ್ ಮಾಡಿ, ಇಲ್ಲಾಂದರೆ ಹಾಕ್ಕೊಳ್ಳಿ. ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ, ಖಾರ ಬೇಕಂದರೆ ಸ್ವಲ್ಪ ಖಾರ ಯೂಸ್ ಮಾಡಿ. ಲಿಡ್ ಕ್ಲೋಸ್ ಮಾಡಿ. ನಾನಿಲ್ಲಿ 1 ವಿಸಿಲ್ ಸಾಕು ನನಗೆ, 1 ವಿಸಿಲ್ ಹೊಡ್ಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಸರ್ವ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಟೇಸ್ಟು ತುಂಬ ಚೆಂದ ಇತ್ತು, ಒಂದು ಸತಿ ಟ್ರೈ ಮಾಡಿ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮಾವಿನ ಮಿಡಿನ ಹೆಚ್ತಾ ಇದ್ದೆ. ಮಾವಿನ ಮಿಡಿ ಕೊಯ್ದಿದ್ರು. ಹಾಗೆ ಅದನ್ನು ತೊಟ್ಟು ತೆಗಿಬೇಕಲ್ವ, ತೊಟ್ಟು ಇಟ್ಟು ಸ್ವಲ್ಪ ತೆಗಿಬೇಕಲ್ವ. ನೋಡಿ, ಹಿಂಗೆ ತೆಗಿತಾ ಇದ್ದೀನಿ. ಈಗ ಎಲ್ಲ ಈ ಥರ ಇಟ್ಕೊಬೇಕು. ಅದನ್ನು ಸ್ವಲ್ಪ ಇಟ್ಟು ನೋಡಿ, ಈ ಥರ ಮಾಡ್ಕೊಬೇಕು. ನೋಡಿ, ಅಷ್ಟು ಹೆಚ್ಚಿ ಆಗಿದೆ ಇವಾಗ. ಈಗ ಅದನ್ನು ಹೆಚ್ಚಾದ್ರ ಮೇಲೆ ಉತ್ಕೋಬೇಕಲ್ವಾ. ನಾನಿಲ್ಲಿ ಒದ್ದೆ ಬಟ್ಟೆಲಿ ಉತ್ತಾ ಇದ್ದೀನಿ. ನೀವು ಬೇಕಾದ್ರೆ ನೀರಿಗೆ ಹಾಕಿ ತೆಗಿಬೋದು, ಬಟ್ ನೀರಿಗೆ ಹಾಕಿ ತೆಗೆದ್ರೆ ತೊಟ್ಟು ಎಲ್ಲ ಮುರಿದು ಹೋದರೆ ಸುಮ್ಮನೆ ಉಪ್ಪಿನಕಾಯಿ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಉತ್ತಾ ಇದ್ದೀನಿ. ನೋಡಿ, ಇಲ್ಲಿ ಮಾವ ಉಪ್ಪಿಗೆ ಹಾಕ್ತಾ ಇದ್ದಾರೆ. ಫಸ್ಟು ಲೇಯರ್ಗೆ ನಾವಿಲ್ಲಿ ಏನು ಮಾಡಿದ್ದೀವಿ, ಮಾವಿನ ಎಲೆ ಇಡಿ, ಅದಾದ ನಂತರ ಮಾವಿನ ಮಿಡಿ ಹಾಕಿ, ಮತ್ತು ಮಾವಿನ ಎಲೆ ಇಟ್ಟು, ಮತ್ತು ಅದ್ರ ಮೇಲೆ ಉಪ್ಪು ಹಾಕಬೇಕು. ಮತ್ತು ಹೀಗೆ ಲೇಯರ್ಗೆ ಇಡ್ತಾ ಹೋಗಬೇಕು. ನೋಡಿ, ಕಂಪ್ಲೀಟ್ ಆಗಿದೆ. ನೋಡಿ, ಫುಲ್ಲು ಅಷ್ಟು ಮುಚ್ಚಿದ್ದಾರೆ. ಮುಚ್ಚಿ ಅದ್ರ ಮೇಲೆ ಹಾಕಿ ನೀರು ಚಿಮ್ಸಿದ್ದಾರೆ ಸ್ವಲ್ಪ. ಹಾಗೆ ಅದಕ್ಕೆ ಸೆಟ್ ಆಗೋ ತಟ್ಟೆನ ಇಟ್ಟು ಅದ್ರ ಮೇಲ್ಗಡೆ ಕಲ್ಲನ್ನು ಇಟ್ಟಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡೋದು ಮರಿಬೇಡಿ.